ಸೊ ಇವತ್ತು ನಾವು ಮೆದು ವಡಾ ಟ್ರೈ ಮಾಡ್ತಿದ್ದೀವಿ. ಸೊ ಇದಕ್ಕೆ ಬೇಕಾಗಿರೋ ಐಟಮ್ಸು, ಸೊ ಉದ್ದಿನ ಬೇಳೆನ 3 hours ಸೋಪ್ ಮಾಡಿ ಗಟ್ಟಿಗೆ ರುಬ್ಕೊಳ್ಬೇಕು. ಸೊ ದಿಸ್ ಶುಡ್ ಬಿ ದ ಕನ್ಸಿಸ್ಟೆನ್ಸಿ. ಅಂದರೆ ಬೀಳ್ಬಾರ್ದು ಈಸಿಯಾಗಿ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ, 1-2 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕಾಯಿ ತುರಿ, ಕೊಬ್ಬರಿನ ಸಣ್ಣ ಕಟ್ ಮಾಡ್ಕೋಬೇಕು, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ, ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಟೋಟಲ್ ಇಂಗ್ರೀಡಿಯೆಂಟ್ಸ್ ಬಂದು ಶುಂಠಿ, ಕೊಬ್ಬರಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಸೊ ಇದೆಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಸೊ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಸ್ವಲ್ಪ ಚಿಟಿಕೆ ಸೋಡಾ, ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು, ಸ್ವಲ್ಪ ಜೀರಿಗೆ, ಅದು ಒಂದು 1/2 ಟೇಬಲ್ ಸ್ಪೂನ್, ಒಂದು 2-3 ಮೆಣಸಿನಕಾಳು, ಸೊ ಇದೆಲ್ಲಾನು ಹಾಕಿ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಟು ಎಣ್ಣೆ ಕಾಯಿಸ್ಕೊಳ್ಳೋಣ. ಸೊ ನಾನೀಗ ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದಿದೆಯಾ ಅಲ್ವಾ ಅಂತ ಒಂದು ಸ್ವಲ್ಪ ಟೆಸ್ಟ್ ಮಾಡೋಣ ಅಂತ ಹಿಟ್ಟು ಹಾಕಿದ್ದೀನಿ. ಸೊ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಲೆಟ್ ಅಸ್ ಟ್ರೈ. ಆ್ಯಂಡ್ ಇದನ್ನು ಡೈರೆಕ್ಟಾಗೂ ಕೂಡ ಹಾಕ್ಬೋದು ಅಥವಾ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನು ಫಸ್ಟು ಡೈರೆಕ್ಟಾಗಿ ಹಾಕಿ ಟ್ರೈ ಮಾಡ್ತಿದ್ದೀನಿ. ಹುಷಾರಾಗಿರ್ಬೇಕು. ತುಂಬ ಅಂಟಿದೆ ಅನ್ಸಿದ್ರೆ ಸ್ವಲ್ಪ ಕೈನ ನೀರಿನಲ್ಲಿ ಹತ್ಕೊಳ್ಳಿ, ಏನೂ ಆಗೋದಿಲ್ಲ. ಹಿಂಗೆ ಮಾಡ್ಕೊಂಡು ಬಿಟ್ರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ. ಸೊ ಎಲ್ಲದನ್ನು ಈ ಹಿಟ್ಟು ರುಬ್ಬೋದ್ರ ಮೇಲೆ ಬೇಸ್ ಆಗಿರುತ್ತೆ. ಸೊ ನೀರು ಹಾಕದೆ ರುಬ್ಕೋಬೇಕು. ಬೇರೆ ಯಾವುದಾದ್ರೂ ಮೆಥಡ್ಸ್ ಹಾಕ್ಲಿಕ್ಕೆ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಬೇರೆ ಮೆಥಡ್ಸ್ ನೆಕ್ಸ್ಟ್ ರೀಲ್ or ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ.
ನಿಧಾನಕ್ಕೆ ಒಂದಕ್ಕೊಂದು ಕಚ್ಚಿರುತ್ತೆ, ಬಿಡಿಸ್ಕೋಬೇಕು. ಫ್ಲೇಮ್ ಹೈಯಿಂದ ಸ್ವಲ್ಪ ಮೀಡಿಯಂ ಆಗಿ ಶಿಫ್ಟ್ ಮಾಡ್ಕೋಣ. ಅಂಡ್ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಟೀ ಟೈಮ್ ಸ್ನಾಕ್ಸ್ ಇಲ್ಲ ಇಡ್ಲಿ ಬ್ರೇಕ್ಫಾಸ್ಟ್ ಮಾಡಿದಾಗ ಇದು ಚೆನ್ನಾಗಿ ಇಷ್ಟ ಆಗುತ್ತೆ ಎಲ್ಲರಿಗೂ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಜಸ್ಟ್ ಒಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಹೇಗಿದೆ. ಇದು ಚೆನ್ನಾಗಿ ಬೇಯಲಿ ಎರಡು ಕಡೆ. ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ, ಎರಡು ಕಡೆ ಈ ತರ ಗೋಲ್ಡನ್ ಬ್ರೌನ್ ಆಗುತ್ತೆ, ಅವಾಗ ತೆಗಿಯೋಣ. ಗಾರ್ನಿಶಿಂಗ್ ಬಗ್ಗೆ ಕೊತ್ತಂಬರಿ ಇಲ್ಲ ಅಲ್ಲ. ಸೊ ಈಗ ನೋಡ್ತಿರ್ಬೋದು ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ನಮ್ದು ವಡ ರೆಡಿ. ಸೊ ಸಂಜೆ ಸ್ನಾಕ್ಸ್ಗೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎಲ್ಲ ಟೈಮ್ನಲ್ಲೂ ತಿನ್ನುವಂತ ಹೆಲ್ದಿಯೆಸ್ಟ್ ಫುಡ್. ಐ ನೋ ಜಾಸ್ತಿ ಅಲ್ಲ, ಅಟ್ಲೀಸ್ಟ್ 1-2 will not harm. So let's go for the next prep. ಸೊ ಫೈನಲ್ ಔಟ್ಪುಟ್ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ. ಕ್ರಿಸ್ಪಿ ಗೋಲ್ಡನ್ ಮೆದು ವಡ.